ಒಂದು ಕ್ಷಣ ಪ್ರಾಚೀನ ಭಾರತದ ರಾಜ ಜನಕನ ಆಸ್ಥಾನಕ್ಕೆ ಹೋಗ್ಬರೋಣ. ದೇಶದ ಮೂಲೆ ಮೂಲೆಯಿಂದ ಬಂದಿರೋ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು, ಪಂಡಿತರು, ಇಡೀ ಸಭೆ ತುಂಬಿ ತುಳುಕ್ತಿದೆ. ಹ್ಯಾಂಡ್ ಮಧ್ಯದಲ್ಲಿ ಒಂದು ದೊಡ್ಡ ಬಹುಮಾನ. ಅದೇನ್ ಗೊತ್ತಾ? ಇದೇನು ಕಥೆಯಲ್ಲ, ನಿಜವಾಗ್ಲೂ ನಡೆದಿದ್ದು. ರಾಜನ ಸವಾಲು ಒಂದೇ: ನಿಮ್ಮಲ್ಲಿ ಶ್ರೇಷ್ಠ ಬ್ರಹ್ಮಜ್ಞಾನಿ ಯಾರು? ಅಂದ್ರೆ ಈ ಅಸ್ತಿತ್ವದ ಅಂತಿಮ ಸತ್ಯವನ್ನ ತಿಳಿದವರು ಯಾರು ಅಂತ. ಇದೋ ಬರೀ ದುಡ್ಡಿನ ಪ್ರದರ್ಶನ ಆಗಿರ್ಲಿಲ್ಲ, ಬದಲಿಗೆ ಜ್ಞಾನದ ಒಂದು ದೊಡ್ಡ ಅಗ್ನಿ ಪರೀಕ್ಷೆ. ಸಭೆಯಲ್ಲಿ ಒಂದು ರೀತಿಯ ಗಂಭೀರ ಮೌನ. ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳು. ಆದರೆ ಯಾರೂ ಮುಂದೆ ಬರೋಕೆ ಧೈರ್ಯ ಮಾಡ್ತಿಲ್ಲ. ಯಾಕಂದ್ರೆ ಇದು ತಮ್ಮ ಜ್ಞಾನವನ್ನೇ ಪಣಕ್ಕಿಡುವ ಸವಾಲು. ಆಗ ಆ ನಿಶ್ಶಬ್ದವನ್ನ ಭೇದಿಸಿ ಒಂದು ಧ್ವನಿ ಎದ್ದು ನಿಲ್ಲುತ್ತೆ. ಹೌದು, ಇಡೀ ಸಭೆ ಗಂಡಸರಿಂದಾನೇ ತುಂಬಿತ್ತು. ಅಂತಹ ಸಭೆಯಲ್ಲಿ ಒಬ್ಳು ಮಹಿಳೆ ಎದ್ದು ನಿಂತ್ಲು. ಎಲ್ಲರ ಕಣ್ಣುಗಳು ಅವಳ ಮೇಲೆ. ಸಭೆಯಲ್ಲಿ ಒಂದು ಕ್ಷಣ ಸಂಪೂರ್ಣ ಸ್ತಬ್ಧತೆ. ಒಂದ್ ನಿಮಿಷ, ಇದು ನಿಜವಾಗ್ಲೂ ನಡೆದ ಘಟನೆನಾ? ಅಂದ್ರೆ ಪೂರ್ತಿ ಪುರುಷ ಪಂಡಿತರಿದ್ದ ಸಭೆಯಲ್ಲಿ ಒಬ್ಬ ಮಹಿಳೆ ಹೀಗೆ ಸವಾಲಾಕೋಕ್ ಸಾಧ್ಯ ಇತ್ತಾ? ಖಂಡಿತ ಸಾಧ್ಯವಿತ್ತು. ಯಾಕಂದ್ರೆ ಇದು ಕಟ್ಟುಕಥೆಯಲ್ಲ, ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿರೋ ಇತಿಹಾಸ. ಅವಳ ಹೆಸರು ಗಾರ್ಗಿ ವಾಚಕ್ನವಿ. ಇದು ನಡೆದಿದ್ದು ಕ್ರಿಸ್ತಪೂರ್ವ 800ರಲ್ಲಿ. ಅಂದ್ರೆ ಇವತ್ತಿಗೆ ಸುಮಾರು 2800 ವರ್ಷಗಳ ಹಿಂದೆ. ಅವಳೇನೋ ಸಾಮಾನ್ಯ ಮಹಿಳೆಯಾಗಿರ್ಲಿಲ್ಲ. ಅವಳು ಆ ಕಾಲದ ಮಹಾನ್ ತತ್ವಜ್ಞಾನಿಗಳಲ್ಲಿ ಒಬ್ಬಳು. ವಾವ್! ಅಂದ್ರೆ ಅವಳು ಸುಮ್ಮನೆ ಸಭೆಯಲ್ಲಿ ಭಾಗವಹಿಸಿದ್ದಲ್ಲ, ಬದಲಾಗಿ ಆ ಕಾಲದ ಮಹಾನ್ ವಿದ್ವಾಂಸ ಯಾಜ್ಞವಲ್ಕ್ಯರಿಗೆ ನೇರವಾಗಿ ಚಾಲೆಂಜ್ ಮಾಡಿದ್ಳು. ಅವಳ ಪ್ರಶ್ನೆಗಳು ಎಷ್ಟೊಂದು ಚುರುಕಾಗಿದ್ದು ಅಂದ್ರೆ ಒಂದು ಹಂತದಲ್ಲಿ ಯಾಜ್ಞವಲ್ಕ್ಯರೆ, ಗಾರ್ಗಿ, ಇನ್ನು ಹೆಚ್ಚು ಪ್ರಶ್ನೆ ಕೇಳಬೇಡ, ನಿನ್ನ ತಲೆ ಸಿಡಿದು ಹೋದಿತ್ತು ಅಂತ ಎಚ್ಚರಿಸಬೇಕಾಯ್ತು. ಆ ಬೌದ್ಧಿಕ ಧೈರ್ಯವನ್ನ ಒಂದು ಸಲ ಊಹಿಸ್ಕೊಲಿ. ಹೌದು, ಇದಕ್ಕೆ ಸಾಕ್ಷಿ ಇಲ್ಲೇ ನಮ್ಮ ಕಣ್ಣು ಮುಂದೇ ಇದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅವಳ ಹೆಸರು, ಅವಳು ಕೇಳಿದ ಪ್ರಶ್ನೆಗಳು, ಆ ಇಡೀ ಸಂವಾದ ಎಲ್ಲವನ್ನೂ ಅಕ್ಷರಶಃ ದಾಖಲಿಸಲಾಗಿದೆ. ಇದು ಊಹೆಯಲ್ಲ, ಇದು ನಮ್ಮ ಇತಿಹಾಸದ ದಾಖಲೆ. ಹಾಗಿದ್ರೆ ಗಾರ್ಗಿ ಒಬ್ಳೇ ಇಂಥ ಒಬ್ಬ ಎಕ್ಸೆಪ್ಷನಲ್ ಮಹಿಳೆಯೇ, ಅಥವಾ ಇದೊಂದು ದೊಡ್ಡ ಪರಂಪರೆಯ ಭಾಗವಾಗಿತ್ತಾ? ಗಾರ್ಗಿ ಒಂದು ಹಿಮಗಿರಿಯ ತುದಿಯಷ್ಟೇ. ಈ ಪರಂಪರೆ ನಾವು ಊಹಿಸೋದಕ್ಕಿಂತ ಹೆಚ್ಚು ಆಳವಾದದ್ದು ಮತ್ತು ವ್ಯಾಪಕವಾದದ್ದು. ಇನ್ನೊಂದು ಅದ್ಭುತ ಉದಾಹರಣೆ ಮೈತ್ರೇಯಿ. ಇವಳು ಸುಮಾರು ಕ್ರಿಸ್ತಪೂರ್ವ 700ರಲ್ಲಿದ್ದ ಇನ್ನೊಬ್ಬ ಮಹಾನ್ ತತ್ವಜ್ಞಾನಿ. ಎಂಥ ಅದ್ಭುತ ಮಾತು! ಅವಳ ಪತಿ ಮಹರ್ಷಿ ಯಾಜ್ಞವಲ್ಕ್ಯರು ತಮ್ಮ ಎಲ್ಲಾ ಆಸ್ತಿಯನ್ನ ಅವಳಿಗೆ ಕೊಟ್ಟು ಹೊರಡೋಕ್ ಸಿದ್ಧರಾದಾಗ ಅವಳು ಕೇಳಿದ ಪ್ರಶ್ನೆ ಇದು. ಇದು ಬರೀ ಆಸ್ತಿಯನ್ನ ಬೇಡ ಅಂದಿದ್ದಲ್ಲ, ಇದು ನಮ್ಮ ಬದುಕಿನ ಮೂಲ ಉದ್ದೇಶವನ್ನೇ ಪ್ರಶ್ನಿಸುವ ಮಾತು ಅಲ್ವಾ? ದುಡ್ಡು ಮುಖ್ಯನೋ, ಜ್ಞಾನ ಮುಖ್ಯನೋ? ಖಂಡಿತ. ಅದೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅವಳನ್ನ ಬ್ರಹ್ಮವಾದಿನಿ ಅಂತ ಸ್ಪಷ್ಟವಾಗಿ ಕರೆಯಲಾಗಿದೆ. ಬ್ರಹ್ಮವಾದಿನಿ ಅಂದ್ರೆ ಸುಮ್ಮನೆ ಜ್ಞಾನವನ್ನ ಹುಡುಕೊಳ್ಳುವಂತ ಅಲ್ಲ, ಬದಲಾಗಿ ವೇದಗಳ ಮೇಲೆ ಅಧಿಕಾರಯುತವಾಗಿ ಮಾತಾಡುವ, ಅದರ ಜ್ಞಾನವನ್ನ ಸಮಾಜಕ್ಕೆ ವಿವರಿಸುವ ಒಬ್ಬ ವಿದ್ವಾಂಸೆ ಅಂತ ಅರ್ಥ. ಅದೊಂದು ಅಧಿಕೃತ ಪದವಿ. ಓಕೆ, ಈ ಪರಂಪರೆ ಇನ್ನೂ ಎಷ್ಟು ಹಿಂದಕ್ಕೆ ಹೋಗುತ್ತೆ? ನಾವು ಊಹಿಸಲು ಆಗದಷ್ಟು ಹಿಂದಕ್ಕೆ. ಜಗತ್ತಿನ ಅತ್ಯಂತ ಹಳೆಯ ಧಾರ್ಮಿಕ ಗ್ರಂಥ ಅಂತಾನೇ ಪರಿಗಣಿಸಲಾದ ಋಗ್ವೇದದವರೆಗೂ. ಋಗ್ವೇದದ ಪ್ರಾಚೀನ ಅನುಕ್ರಮಣಿಕೆ ಅಂದ್ರೆ ಅದರದ್ದೇ ಒಂದು ಇಂಡೆಕ್ಸು 27 ಮಹಿಳಾ ಋಷಿಗಳ ಹೆಸರುಗಳನ್ನ ಪಟ್ಟಿ ಮಾಡುತ್ತೆ. 27. ಈ ಸಂಖ್ಯೆ ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಉಳಿಯಲಿ. 27? ನಂಬೋಕೆ ಆಗ್ತಿಲ್ಲ. ನಮ್ಗೆ ಬರೀ ಹೆಸರುಗಳಲ್ಲ, ಲೋಪಾಮುದ್ರೆಯಂತಹ ಋಷಿಗಳು ರಚಿಸಿದ ಸೂಕ್ತಗಳು, ಅವು ಯಾವ ಮಂಡಲದಲ್ಲಿದೆ, ಸೂಕ್ತ ಸಂಖ್ಯೆ ಯಾವುದೋ ಅನ್ನೋ ಸಮೇತ ದಾಖಲೆಗಳಿವೆ. ಇದು ನಾವು ಪ್ರಾಚೀನ ಭಾರತದ ಬಗ್ಗೆ ಇಟ್ಕೊಂಡಿರೋ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಹೌದು, ಇದು ಬರೀ ಒಂದು ಹವ್ಯಾಸ ಆಗಿರಲಿಲ್ಲ. ಹರಿತಸ್ಮೃತಿಯಂತಹ ಪ್ರಾಚೀನ ಗ್ರಂಥಗಳಲ್ಲಿ ಹುಡುಗಿಯರಿಗೂ ಉಪನಯನ ಸಂಸ್ಕಾರವನ್ನ ಮಾಡ್ಲಾಗ್ತಿತ್ತು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಉಪನಯನ ಅಂದ್ರೆ ವೇದಗಳ ಅಧ್ಯಯನಕ್ಕೆ ಒಂದು ಫಾರ್ಮಲ್ ಎಂಟ್ರಿ. ಇದರರ್ಥ ಹುಡುಗಿಯರಿಗೆ ಶಿಕ್ಷಣ ಅನ್ನೋದು ಬರೀ ಒಂದು ಅವಕಾಶವಾಗಿರಲಿಲ್ಲ, ಅದೊಂದು ಅಧಿಕೃತ ಹಕ್ಕಾಗಿತ್ತು, ಹುಡುಗರಷ್ಟೇ ಸಮಾನವಾಗಿ. ಒಂದು ವೇಳೆ ಇದೇ ನಿಜ ಆಗಿದ್ರೆ ನಮ್ಮ ಇತಿಹಾಸದ ಬಹುಶಃ ಅತಿ ದೊಡ್ಡ ಪ್ರಶ್ನೆ ಈಗ ಶುರುವಾಗುತ್ತೆ. ಹಾಗಾದ್ರೆ ಏನಾಯ್ತು? ಈ ಅದ್ಭುತ ಪರಂಪರೆ ಎಲ್ಲಿಗೆ ಹೋಯಿತು? ಈ ಬದಲಾವಣೆ ಒಂದೇ ದಿನದಲ್ಲಾಗಿದ್ದಲ್ಲ, ಇದು 106 ವರ್ಷಗಳ ಕಾಲ ನಡೆದ ಒಂದು ನಿಧಾನಗತಿಯ ಪ್ರಕ್ರಿಯೆ. ಹೋಸ್ಬಿ, ಈ ಟೈಮ್ಲೈನ್ ನೋಡಿ. ಕ್ರಿಸ್ತಪೂರ್ವ 500ರ ಸುಮಾರಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಸಣ್ಣಪುಟ್ಟ ಬದಲಾವಣೆಗಳು ಕಾಣಿಸ್ಕೊಡಕ್ಕೆ ಶುರುವಾಗುತ್ತೆ.
ಆಮೇಲೆ ಕ್ರಿಸ್ತಪೂರ್ವ 200 ಮತ್ತು ಕ್ರಿಸ್ತಶಕ 200ರ ನಡುವೆ ಮನುಸ್ಮೃತಿಯಂತಹ ಗ್ರಂಥಗಳು ಹೊಸ ಸಾಮಾಜಿಕ ನಿಯಮಗಳನ್ನು ಕ್ರೋಢೀಕರಿಸಿತು. ಇದು ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದೇ ಘಟನೆಯಿಂದಾದ ಬದಲಾವಣೆ ಅಲ್ಲ, ಇದು ದಾಖಲಿತವಾಗಿ ನಡೆದ ಒಂದು ಸೋಷಿಯಲ್ ಶಿಫ್ಟ್. ಹೋಸ್ಟ್ ಬಿ, ಈ ವ್ಯತ್ಯಾಸವನ್ನು ಗಮನಿಸಿ. ಮೊದಲಿನ ಗ್ರಂಥಗಳು ಶೈಕ್ಷಣಿಕ ಸಮಾನತೆಯ ಬಗ್ಗೆ ಮಾತಾಡಿದ್ರೆ, ನಂತರದ ಗ್ರಂಥಗಳು ಸಂಪೂರ್ಣ ಬೇರೆ ಚಿತ್ರಣವನ್ನು ಕೊಡ್ತವೆ. ನೋಡಿ, ಇಲ್ಲಿ ನಾವು ಯಾರನ್ನೂ ದೂಷಿಸ್ತಿಲ್ಲ, ಕೇವಲ ಐತಿಹಾಸಿಕ ದಾಖಲೆಗಳನ್ನು ವಸ್ತುನಿಷ್ಠವಾಗಿ ಮುಂದಿಡ್ತಿದ್ದೇವೆ ಅಷ್ಟೇ. ಟೆಕ್ಸಾಸ್ ವಿಶ್ವವಿದ್ಯಾಲಯದ ಇತಿಹಾಸಕಾರ ಪ್ಯಾಟ್ರಿಕ್ ಒಲಿವೆಲ್ ಅವರಂತಹ ಪ್ರಮುಖ ವಿದ್ವಾಂಸರು ಮನುಸ್ಮೃತಿಯ ಕಾಲಘಟ್ಟವನ್ನ ಇದೇ ರೀತಿ ಗುರುತಿಸ್ತಾರೆ. ಆದರೆ ಈ ಜ್ಞಾನದ ಕಿಡಿ ಸಂಪೂರ್ಣವಾಗಿ ಆರಿ ಹೋಗ್ಲಿಲ್ಲ ಅಲ್ವಾ? ಸಾವಿರಾರು ವರ್ಷಗಳ ನಂತರ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ನೆಲದಲ್ಲಿ ಈ ಪರಂಪರೆಯ ಜ್ವಾಲೆ ಮತ್ತೆ ಪ್ರಖರವಾಗಿ ಉರಿತು. ಹೌದು, 12ನೇ ಶತಮಾನದ ಕರ್ನಾಟಕದಲ್ಲಿ ಅಕ್ಕಮಹಾದೇವಿ ಅನ್ನೋ ಒಂದು ಶಕ್ತಿ ಉದಯಿಸಿತು. ಅವಳು ಪ್ರಾಚೀನ ಬ್ರಹ್ಮವಾದಿನಿ ಪರಂಪರೆಯ ಒಂದು ಅದ್ಭುತ ಪ್ರತಿಧ್ವನಿ, ಗಾರ್ಗಿ ಮತ್ತು ಮೈತ್ರೇಯರ ಆಧ್ಯಾತ್ಮಿಕ ಉತ್ತರಾಧಿಕಾರಿ. ಅಕ್ಕಮಹಾದೇವಿ ಬರೀ ವಚನ ಬರೆದು ಸುಮ್ಮನಾಗ್ಲಿಲ್ಲ. ಜಗತ್ತಿನ ಮೊದಲ ಸಂಸತ್ತು ಅಂತ ಕರೆಯಬಹುದಾದ ಅನುಭವ ಮಂಟಪದಲ್ಲಿ ಅಲ್ಲಮಪ್ರಭು, ಬಸವಣ್ಣನವರಂಥ ದಿಗ್ಗಜರ ಜೊತೆ ಸರಿಸಮಾನವಾಗಿ ನಿಂತು ವಾದ ಮಾಡಿದಳು. ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನ ಮುರಿದು ಜ್ಞಾನದ ದಾರಿ ಹಿಡಿದಳು. ಆ್ಯಂಡ್ ಮುಖ್ಯವಾಗಿ ಅವಳು ಒಬ್ಳೇ ಆಗಿರ್ಲಿಲ್ಲ, 30ಕ್ಕೂ ಹೆಚ್ಚು ವಚನಕಾರ್ತಿಯರು ಇದ್ರು ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಷಯ. ಈ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ನೋಡಿದ ಮೇಲೆ ನಾವೊಂದು ಮೂಲಭೂತ ಪ್ರಶ್ನೆಯನ್ನೆದುರಿಸಲೇಬೇಕು. ಈ ಜ್ಞಾನದ ಪಯಣದಲ್ಲಿ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಸರಿ, ನಾವಿವತ್ತು ಚರ್ಚೆ ಮಾಡಿದ್ದನ್ನು ಒಮ್ಮೆ ನೆನಪಿಸ್ಕೊಳ್ಳೋಣ. ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರ, ಅಕ್ಕಮಹಾದೇವಿ, ಈ ಹೆಸರುಗಳನ್ನ ಹೇಳುವಾಗ ನೆನ್ಪಿರಲಿ, ಇವು ಬರೀ ಹೆಸರುಗಳಲ್ಲ, ಇವೊಂದು ಉಜ್ವಲ ಆದ್ರೆ ನಾವೆಲ್ಲ ಮರೆತೋದ ಇತಿಹಾಸದ ಜೀವಂತ ಸಾಕ್ಷಿಗಳು. ನಾವು ಈಗಷ್ಟೇ ಭೇಟಿಯಾದ ಈ ಮಹಾನ್ ವಿದ್ವಾಂಸರು ನಮ್ಮದೇ ಪರಂಪರೆಯ ಭಾಗ. ಹಾಗಾದ್ರೆ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಇದೊಂದೇ. ಕ್ರಿಸ್ತಪೂರ್ವ 800ರಲ್ಲಿ ಗಾರ್ಗಿ ಇದ್ಳು, 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಇದ್ರು. ಈ ಅದ್ಭುತ ಪರಂಪರೆ ನಮ್ಮಲ್ಲಿತ್ತು, ಆಮೇಲೆ ನಾವು ಅದನ್ನ ಕಳೆಕೊಂಡೆವು. ನೋಡಿ, ಯಾರ ಮೇಲೂ ಆರೋಪ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಆದರೆ ಪ್ರಶ್ನೆ ಮಾತ್ರ ಹಾಗೆ ಉಳಿಯುತ್ತೆ. ಏನಾಯ್ತು? ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ.